ರಾಮ ಅವತಾರ್ ಶರ್ಮಾ ಅವರು ಶೋಧನೆ ಮಾಡಿದರು. ಅದರಲ್ಲಿ ವಿಶೇಷವಾಗಿ 297 ಜಾಗಗಳನ್ನು ಗುರುತಿಸಿದ್ದಾರೆ ಅವರು. ಇಲ್ಲಿ ರಾಮ ಬಂದಿದ್ದ, ವಾಸ್ತವ್ಯ ಇದ್ದ ಅನ್ನೋದಕ್ಕೆ 297 ಸ್ಥಾನಗಳಲ್ಲಿ ಜಮಖಂಡಿಯು ಕೂಡ ಒಂದು ಅಂತೇಳಿ ರಾಮ ಅವತಾರ್ ಶರ್ಮಾ ಅವರು ಗುರುತಿಸಿ ಹೋಗ್ಯಾರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪಥೇ ನಮಃ. ಸ್ನೇಹಿತರೆ, ಮೀಡಿಯಾಕ್ಕೆ ಸ್ವಾಗತ. ನಾನು ಸೋಮಶೇಖರ್. ಸ್ನೇಹಿತರೆ, ನಾನು ಇವತ್ತು ನಿಮ್ಮನ್ನು ಒಂದು ವಿಶೇಷವಾದ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಅದು ಶ್ರೀರಾಮಾಯಣದ ಸಂದರ್ಭದಲ್ಲಿ ಶ್ರೀರಾಮರು, ಸೀತೆ ಮಾತಾ ಹಾಗೂ ಲಕ್ಷ್ಮಣರು ಬಂದು ತಂಗಿ ಹೋದಂತಹ ಒಂದು ಸ್ಥಳ. ವಿಶೇಷ ಅಂದರೆ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇರುವಂತಹ ರಾಮೇಶ್ವರ ರಾಮತೀರ್ಥ ಎನ್ನುವ ಕ್ಷೇತ್ರಕ್ಕೆ ಬಂದಿದ್ದೇವೆ. ಜಮಖಂಡಿ ನಗರದ ಬೆಟ್ಟದ ಮೇಲಿರುವಂತಹ ಈ ಪವಿತ್ರವಾದ ಕ್ಷೇತ್ರ ರಾಮತೀರ್ಥ. ರಾಮೇಶ್ವರ ಶ್ರೀರಾಮಚಂದ್ರ ಹಾಗೂ ಸೀತಾಮಾತೆ ಮತ್ತು ಲಕ್ಷ್ಮಣರು ಇಲ್ಲಿ ಬಂದು ತಂಗಿ ಹೋಗಿದ್ರು ಅಂತ ಪ್ರತೀತಿ ಇದೆ, ನಂಬಿಕೆ ಇದೆ. ಅದಕ್ಕೆ ಇಲ್ಲಿ ಕುರುಹುಗಳನ್ನು ಕೂಡ ನಾವು ನೋಡ್ಬೋದಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡೆ ಮಾಡದೆ ಇಲ್ಲಿರುವಂತಹ ಸ್ಥಳೀಯರನ್ನು ಮಾತನಾಡಿಸ್ತಾ ಅದರ ಬಗ್ಗೆ ವಿಶೇಷವಾದ ಮಾಹಿತಿ ಏನಿದೆ, ಇದರ ಬಗ್ಗೆ ಇರುವಂತಹ ಕೆಲವು ವಿಚಾರಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ನಾವೀಗ ನೋಡ್ತಾ ಇರುವಂಥದ್ದು ರಾಮೇಶ್ವರ ದೇವಸ್ಥಾನ. ಪಕ್ಕದಲ್ಲಿಯೇ ಒಂದು ಹೊಂಡ ಇರುವಂಥದ್ದು ರಾಮತೀರ್ಥ ಅಂತ ಹೇಳುವ ಒಂದು ಪ್ರತೀತಿ ಇದೆ. ಹೀಗಾಗಿ ಇಲ್ಲಿ ಶ್ರೀರಾಮರ ಮತ್ತು ಲಕ್ಷ್ಮಣ ಮತ್ತು ಸೀತಾಮಾತೆ ತಂಗಿ ಹೋದ ಬಗ್ಗೆ ಉಲ್ಲೇಖಗಳಿವೆ ಅಂತ ಹೇಳ್ತಾರೆ, ನಂಬಿಕೆ ಇದೆ, ಮಾತುಗಳಿವೆ ಅನ್ನೋ ಒಂದು ಮಾತಿರೋದ್ರಿಂದ ಇಲ್ಲಿರುವಂಥ ಸ್ಥಳೀಯ ಪ್ರಮುಖರನ್ನು ಮಾತನಾಡಿಸಿ ಈ ದೇವಸ್ಥಾನದ ವಿಶೇಷದ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ಮಾತನಾಡಿಸೋದಕ್ಕೆ ಹೊರಟಿರುವಂಥದ್ದು ಪ್ರದೀಪ್ ಮೆಟಗುಡ್ ಎನ್ನುವ ಸ್ಥಳೀಯ ಸಾಮಾಜಿಕ ಹೋರಾಟಗಾರರು, ಸ್ಥಳೀಯ ಪ್ರಮುಖರು ಮತ್ತು ಅಖಿಲ ಭಾರತ ಸಂತ ಸಮಿತಿ ಏನಿದೆ ಈ ವಿಭಾಗದ ಪ್ರಮುಖರಾಗಿದ್ದಾರೆ. ಪ್ರದೀಪ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಜಮಖಂಡಿ ನಗರ ಅಂತ ತಕ್ಷಣ ಎಲ್ಲರೂ ರಾಮೇಶ್ವರ, ರಾಮತೀರ್ಥ, ರಾಮ ಲಕ್ಷ್ಮಣ ಸೀತಾಮಾತ ಅವರಲ್ಲಿ ಬಂದು ಹೋದ ಸ್ಥಳ ಅಂತ ಹೇಳ್ತಾರೆ. ನಾವು ಇವತ್ತು ಕೂಡ ಈ ದರ್ಶನ ಭಾಗ್ಯ ಸಿಕ್ಕಿದೆ. ಈ ಸ್ಥಳದ ಮಹಿಮೆ ಏನು ರಾಮಚಂದ್ರ ಮತ್ತು ಸೀತಾಮಾತಾ ಲಕ್ಷ್ಮಣರಲ್ಲಿ ಬಂದು ಹೋಗಿದ್ರ ಹೇಗೆ? ಹಳೆ ಹಿರಿಯರು ಪುರಾಣಿಕರು ಹೇಳೋ ಪ್ರಕಾರ ರಾಮ ಲಕ್ಷ್ಮಣ ಸೀತೆಯರು ತಮ್ಮ 14 ವರ್ಷದ ವನವಾಸದ ಸಂದರ್ಭದಲ್ಲಿ ಇಲ್ಲಿ ಬಂದು ವಾಸ್ತವ್ಯವನ್ನು ಮಾಡಿ ಹೋಗಿದ್ದಾರೆ ಅಂಥೇಳಿ ಹಿರಿಯರು ಪುರಾಣಿಕರು ಹೇಳ್ತಾ ಬಂದಿದ್ದರು. ಅದರ ಪ್ರಕಾರ ರಾಮ ಅವತಾರ್ ಶರ್ಮಾ ಅಂಥೇಳಿ ಒಬ್ಬರ ಸಂಶೋಧಕರು, ಅವರು ಈ 14 ವರ್ಷ ರಾಮ ಮತ್ತು ಸೀತೆಯ ವನವಾಸ ಏನು ಮಾಡಿದರು, ಆ ವನವಾಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ತಮ್ಮ ಸಮಯವನ್ನು ತೆಗೆದ್ರು, ಎಲ್ಲೆಲ್ಲಿ ವಾಸ ಮಾಡ್ಕೊತ ಹೋದರು ಅಂತಕ್ಕಂಥದ್ದನ್ನು 35 ವರ್ಷಗಳ ಕಾಲ ರಾಮ ಅವತಾರ್ ಶರ್ಮಾ ಅವರು ಶೋಧನೆ ಮಾಡಿದರು. ಅದರಲ್ಲಿ ವಿಶೇಷವಾಗಿ 297 ಜಾಗಗಳನ್ನು ಗುರುತಿಸಿದ್ದಾರೆ ಅವರು. ಇಲ್ಲಿ ರಾಮ ಬಂದಿದ್ದ, ವಾಸ್ತವ್ಯ ಇದ್ದ ಅನ್ನೋದಕ್ಕೆ 297 ಸ್ಥಾನಗಳಲ್ಲಿ ಜಮಖಂಡಿಯು ಕೂಡ ಒಂದು ಅಂತೇಳಿ ರಾಮ ಅವತಾರ್ ಶರ್ಮಾ ಅವರು ಗುರುತಿಸಿ ಹೋಗ್ಯಾರ. ಇಲ್ಲೇನು ಗುರುತಿದೆ ಸರ್? ಅದ್ರ ಗುರುತು ಪ್ರಕಾರ ಈಗ ಉದಾಹರಣೆಗೆ ರಾಮೇಶ್ವರ ದೇವಸ್ಥಾನ ಆದ ಕೂಡಲೇ ತ್ರೇತಾಯುಗದಲ್ಲಿ ಅದು, ಆದರೆ ಇದು ಚಾಲುಕ್ಯರ ಕಟ್ಟಿರ್ತಕ್ಕಂಥ ಕಟ್ಟಡ. ಇದು ನಮ್ಮ ಜಮಖಂಡಿ ನಗರದೊಳಗೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಒಂದು 5 ದೇವಸ್ಥಾನ, ಕಲ್ಮೇಶ್ವರ, ರಾಮೇಶ್ವರ, ಉಮಾರಾಮೇಶ್ವರ ಮತ್ತು ಅಲ್ಲಿಂದ ಜಂಬುಕೇಶ್ವರ, ಈ ರೀತಿ ಒಂದು 5 ದೇವಸ್ಥಾನಗಳಿವೆ. ಅದರಲ್ಲಿ ಇದು ಅಗ್ರಗಣ್ಯವಾಗಿರ್ತಕ್ಕಂಥ ದೇವಸ್ಥಾನ. ಒಳಗಡೆ ನೋಡ್ಬೋದು ಬರ್ರಿ. ಅವ್ರೇನು ಬಂದು ಇಲ್ಲಿ ಸಂಶೋಧನೆ ಮಾಡಿ ಹೋದ್ರ ಸರ್? ಅವರು ಸಂಶೋಧನೆ ಮಾಡಿ ಇಲ್ಲಿ ರಾಮ ವಾಸ್ತವ್ಯ ಮಾಡಿ ಹೋಗಿದ್ದಾರೆ ಅಂಥೇಳಿ ಒಂದು ಪ್ರತೀತಿಯಾಗಿ ಅದಕ್ಕೆ ಗುರುತಾಗಿ ಏನು ಮಾಡಿದ್ದಾರೆ ಅಂತಂದರೆ ರಾಮನ ಪಾದುಕೆಯನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಿ ಆ ಎಲ್ಲೆಲ್ಲಿ 297 ಸ್ಥಾನಗಳನ್ನು ಗುರುತಿಸಿದ್ರು, ಆ 297 ಸ್ಥಾನಗಳಲ್ಲಿ ರಾಮ ಬಂದು ಹೋಗಿದ್ದಾರೆ ಅನ್ನೋದಕ್ಕೆ ಪಾದುಕೆಗಳನ್ನು ಸ್ಥಾಪನೆ ಮಾಡಿ ಹೋಗಿದ್ದಾರೆ. ನೀವು ಪಾದುಕೆಗಳನ್ನು ಹೊರಗಡೆ ದೇವಸ್ಥಾನ ಮುಂದಿನ ಭಾಗದಲ್ಲಿ ನೋಡ್ಬೋದು. ರಾಮ ಬಂದು ಹೋಗಿದ್ದಾರೆ ಅನ್ನೋದಕ್ಕೆ ಪಾದುಕೆಗಳಿವೆ. ಆ ಪಾದುಕೆಯ ದರ್ಶನದಿಂದ ರಾಮ ಇಲ್ಲಿ ಬಂದಿದ್ದ ಅಂತೇಳಿ ಓಕೆ. ಅಂದರೆ ಈಗ ಸಂಶೋಧಕರ ಪ್ರಕಾರ ರಾಮ ಲಕ್ಷ್ಮಣ ಸೀತಾ ನೆಲೆಸಿ ಅಥವಾ ತಂಗಿ ಹೋದಂತಹ ಸ್ಥಳ ಇದಾಗಿದ್ದು, ಜೊತೆಗೆ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಈ ಜಮಖಂಡಿ ನಗರಕ್ಕೆ ಈ ದೇವಸ್ಥಾನದ ಮಹಿಮೆ ಏನ್ರಿ? ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ದೇವಸ್ಥಾನ. ವಿಶೇಷವಾಗಿ ಜಮಖಂಡಿ ರಾಜರು ಈ ಗುಡ್ಡದ ಮೇಲೆ ಒಂದು ಅರಮನೆಯನ್ನು ಕಟ್ಟಿ ಇದನ್ನು ಇಂಪ್ರೂವ್ ಮಾಡೋಕ್ಕಿಂತ ಪೂರ್ವದಲ್ಲಿಯೇ ಈ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ ಇದು ಗುಡ್ಡದ ಮೇಲಿತ್ತು ಮತ್ತು ಜಾಗೃತ ದೇವಸ್ಥಾನ ಆಗಿತ್ತು. ಹಳೆಯ ರಾಜನ ಅರಮನೆ ಉಮಾರಾಮೇಶ್ವರ ದೇವಸ್ಥಾನ ಹತ್ರ ಇದೆ. ಆದರೆ ವಿಶೇಷವಾಗಿ
ರಾಜ ಯಾವಾಗ ಇಲ್ಲಿ ಹೊಸ ಅರಮನೆಯನ್ನು ಕಟ್ಟಬೇಕು ಅಂತೇಳಿ ಆಯೋಜನೆಯನ್ನು ಮಾಡಿದ್ರು ಅದಕ್ಕಿಂತ ಪೂರ್ವದಲ್ಲೇ ಇರತಕ್ಕಂಥ ರಾಮೇಶ್ವರ ದೇವಸ್ಥಾನ. ಈ ರಾಮೇಶ್ವರ ದೇವಸ್ಥಾನ ಪ್ರತಿ ವರ್ಷ ಶ್ರಾವಣ ಕೊನೆಯ ಸೋಮವಾರ ಭವ್ಯವಾಗಿರ್ತಕ್ಕಂಥ ಲಕ್ಷಾಂತರ ಜನರ ಮಧ್ಯೆ ಭವ್ಯವಾದ ಜಾತ್ರೆ ಆಗ್ತದೆ. ಧಾರ್ಮಿಕ ಕೇಂದ್ರ, ಶ್ರದ್ಧಾ ಕೇಂದ್ರ, ಅನೇಕ ಜನರ ಭಾವನೆಗಳನ್ನು ಅಡಗಿಸಿಕೊಂಡಿರ್ತಕ್ಕಂಥ ಭವ್ಯವಾದ ಒಂದು ಜಾಗೃತ ಸ್ಥಾನ ರಾಮೇಶ್ವರ ದೇವಸ್ಥಾನ. ಸರಿ, ಎಂಟ್ರೆನ್ಸ್ ಇದ್ದಾವ ಪಾದುಕೆಗಳನ್ನು ಸ್ಥಾಪನೆ ಮಾಡೋಗಿರೋದು, ಅದು ಏನು ತೋರಿಸ್ತೀರಾ? ಆ ಪಾದುಕೆಯಲ್ಲಿ ಎಂಟ್ರೆನ್ಸ್ ಇದೆ, ಬನ್ನಿ. ಇದೇನ್ರಿ ಪಾದುಕೆ? ಇದು ಪಾದುಕೆ. ಹಾಂ ರೀ. ರಾಮ್ ಅವತಾರ್ ಶರ್ಮಾ ಅವರು ಹೇಳಿದೆಲ್ಲ, ನಾನು ಸಂಶೋಧನೆ ಮಾಡಿದ್ರು 35 ವರ್ಷಗಳ ಕಾಲ ಅಂತೇಳಿ. ಎಲ್ಲೆಲ್ಲಿ ವಾಸ್ತವ್ಯವನ್ನು ಮಾಡಿ ಹೋಗಿದ್ದಾರೋ ಅಲ್ಲಿ ಕುರುಹು ಇರಲಿ ಅಂಥೇಳಿ ಈ ರೀತಿ ರಾಮನ ಪಾದುಕೆಗಳನ್ನು ಸ್ಥಾಪನೆ ಮಾಡಿ ಅದರ ಮೇಲೆ ಅವ್ರದ್ದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ಬರೆದಿಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾದ ಪಾದುಕೆಗಳನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ. ಅಂದರೆ ಸಂಶೋಧನೆಯ ಪ್ರಕಾರ ರಾಮ ಲಕ್ಷ್ಮಣ ಸೀತಾ ಇಲ್ಲಿ ಬಂದಿದ್ರು ಅನ್ನೋದಕ್ಕೆ ಸಾಕ್ಷಿ ಇದು. ಇದು ನಿಜವಾಗ್ಲೂ ಸತ್ಯ ಅನ್ನೋದಕ್ಕೆ ಇದು ಪಾದುಕೆಗಳನ್ನು ಸ್ಥಾಪನೆ ಮಾಡಿ ಹೋಗಿರುವಂಥದ್ದು. ಸಾಕ್ಷಿ ಇದೆ, ಭವ್ಯವಾದ ಸಾಕ್ಷಿ. ಓಕೆ, ಇದು ತೀರ್ಥದ ಬಗ್ಗೆ ಏನು ಸರ್ ಮಾಹಿತಿ ಇಲ್ಲಿದು? ಇದು ರಾಮತೀರ್ಥದ ಹೊಂಡ ಅಂಥೇಳಿ ಹಿರಿಯರು ಕರ್ಕೊತ ಬಂದಾರ. ಈ ಹೊಂಡ ಭಾಳ ಹಳೆಯ ಮತ್ತು ಐತಿಹಾಸಿಕ ಪೌರಾಣಿಕ ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಹೊಂಡ. ವಿಶೇಷವಾಗಿ 12 ತಿಂಗಳೂ ಸಹ ನೀರು ಇರ್ತಕ್ಕಂಥ ಹೊಂಡ. ಇದೇ ನೀರಿನಿಂದ ರಾಮನ ಪೂಜೆ ಆಗ್ತದೆ. ವಿಶೇಷವಾಗಿ ಈ ಹೊಂಡ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಈ ದೇವಸ್ಥಾನಕ್ಕೆ ಒಂದು ಭವ್ಯ ಮೆರಗು. ದೇವಸ್ಥಾನ ಇದೆ ಅನ್ನೋ ಕಾರಣಕ್ಕಾಗಿ ಈ ಹೊಂಡಕ್ಕೆ ಭವ್ಯವಾದ ಮೆರಗು. ಒಳಗೆ ಕೂಡ ಶಿವಲಿಂಗಗಳಿದ್ದಾವ ಸರ್? ಹೇಳ್ತಾರೆ ಒಳಗಡೆ ಗಣಪತಿ, ರಾಜರ ಕಾಲದ ಒಂದು ಗಣಪತಿ ಇತ್ತು, ಅದು ಇಲ್ಲಿ ಒಳಗಡೆ ಬಿಟ್ಟಿದ್ದಾರೆ ಅಂತೇಳಿ ಪ್ರತೀತಿ ಇದೆ ಅಷ್ಟೇ. ಇದೇ ಎಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಹೊಂಡ ಅದೇ, ಇದರಲ್ಲಿ ಗುಹಾಂತರ ಮಾರ್ಗಗಳು ಅದಾವ ಅಂಥೇಳಿ ಹೇಳಿದ್ದಾರೆ. ಗುಹಾಂತರ ಮಾರ್ಗ ನೋಡ್ಬೋದು ನೀವು. ಯಾಕಂದ್ರೆ ಈ ಒಂದಿಷ್ಟು ನೀರು ಕಡಿಮೆ ಆದಪ್ಪ ಅಂತಂದ್ರೆ ಇಲ್ಲಿ ಕಮಾನ್ಗಳು ಸಿಗ್ತಾರೆ ಒಳಗೆ. ಓಕೆ, ಕಮಾನ್ಗಳು ಯಾವಾಗಲಾದ್ರೂ ನೀರು ಬತ್ತಿದ ಉದಾಹರಣೆ ಅದ? ಪೂರ್ತಿ ನೀರೇನು ಬತ್ತಿಲ್ಲ, ನೀರು ಕಡಿಮೆ ಆಗಿದೆ. ತಳಮಟ್ಟಕ್ಕೆ ಹೋಗಿ ಬತ್ತಿಲ್ಲ ನೀರು. ಓಕೆ, ನೀರು ಕಡಿಮೆ ಆಗಿದೆ. ಆದರೆ ನೀರು ಕಡಿಮೆ ಆದಾಗ ಗುಹೆಗಳನ್ನು ನೋಡೋದಕ್ಕೆ ಸಿಕ್ಕಾವ ನಮ್ಗೆ, ಅಂದರೆ ಕಮಾನ್ಗಳು ನೋಡೋದಕ್ಕೆ ಸಿಕ್ಕಾವ. ಸರಿ, ಈಗ ಶಿವಲಿಂಗ ಇರೋದು ಒಂದೇ ಇಲ್ಲ ರಾಮೇಶ್ವರ ದೇವಸ್ಥಾನ? ರಾಮೇಶ್ವರ ದೇವಸ್ಥಾನ ಶಿವಲಿಂಗ ಒಂದೇ ಇರೋದ್ರಿ. ಅದು ವಿಶೇಷವಾಗಿ ಜಮಖಂಡಿ ರಾಜ ಈ ಗುಡ್ಡದ ಮೇಲೆ ಅರಮನೆಯನ್ನು ನಿರ್ಮಾಣ ಮಾಡಿದ ಮೇಲೆ ಮತ್ತೆ ಈ ಸುತ್ತಮುತ್ತ ಎಲ್ಲ ವಾತಾವರಣವನ್ನು ಸುಧಾರಿಸಿ ವಿಶೇಷವಾಗಿ ಮೆರಗನ್ನು ತಂದು ಕೊಟ್ಟರು ರಾಜರು. ಮತ್ತೆ ಯಾವ ದೇವಸ್ಥಾನ ಇದೆ ಸರ್ ಪಕ್ಕಕ್ಕೆ? ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಒಂದಿದೆ, ಇಲ್ಲಿ ಜಗನ್ಮಾತೆ ದೇವಸ್ಥಾನ ಇದೆ, ಬನ್ನಿ ನೋಡೋಣ. ಪಾರ್ವತಿ ಅಮ್ಮನವ್ರ ದೇವಸ್ಥಾನ ಇದು. ಹಾಂ, ಓಕೆ. ಜಾಗೃತ ದೇವಸ್ಥಾನ ಭಾಳ ವಿಶೇಷವಾಗಿ ಇದಕ್ಕೆ ಪಾರ್ವತಿ ದೇವಸ್ಥಾನ ಅಂತೂ ಕರೀತಾರೆ. ಹಾಂ, ಇದು ಪಟವರ್ಧನ್ ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆಗಿದೆ, ಚಾಲುಕ್ಯರ ಕಾಲದಲ್ಲಿ. ಇದು ಚಾಲುಕ್ಯರ ಕಾಲದ್ದು, ಆದರೆ ದೇವಸ್ಥಾನ ಮಾತ್ರ ಇತ್ತೀಚೆಗೆ ನಿರ್ಮಾಣ ಆಗಿದೆ, ಮುಂದಿನ ಇದರಲ್ಲ. ಓಕೆ, ದೇವಸ್ಥಾನ ಮುಂದಿನ ಕಟ್ಟಡ, ಇದರ ಮೂಲ ಮೂರ್ತಿ ಎಲ್ಲ ಹಳೆಯದು. ನೋಡ್ರಿ ಎಷ್ಟು ತೇಜಸ್ಸಿನಿಂದ ಇದೆ ಮೂರ್ತಿ ಅನ್ನೋದಕ್ಕೆ ಒಂದು ಬಾರಿ ನೀವು ಆ ಮೂರ್ತಿಯನ್ನು ನೋಡಿದರೆ ಸ್ಪಷ್ಟ ಆಗಿಬಿಡ್ತದೆ ರೀ. ಹಿಂದೆ ಮೂರ್ತಿಗಳನ್ನು ಸಾಲಿಗ್ರಾಮದ ಕಲ್ಲುಗಳಿಂದ ಮುಖಗಳನ್ನು ನಿರ್ಮಾಣ ಮಾಡ್ತಿದ್ರಿ. ಹೌದ್ರಿ, ಹಾಗಾಗಿ ಆ ತೇಜಸ್ಸು ಭಾಳ ಇರ್ತಿತ್ತು ದೇವರ ಮೂರ್ತಿಗಳಿಗೆ. ಭಾಳ ಶಕ್ತಿಶಾಲಿ ದೇವಿ. ಮತ್ತೆ ಯಾವ ದೇವಸ್ಥಾನ ಸರ್? ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಒಂದಿದೆ. ಹಾಂ ಸರ್, ಅಲ್ಲಿಯೂ ದತ್ತನ ಒಂದು ಮೂರ್ತಿ ಇದೆ. ವಿಶೇಷವಾಗಿ ಅದು ಭವ್ಯವಾದ ಕಟ್ಟಡ ಇದೆ. ವಿಶೇಷ ಅದನ್ನು ನೋಡ್ಬೋದು, ಬನ್ನಿ. ಇಲ್ಲಿ ಹಾಂ, ಬರಲಿ ಹಂಗೆ. ಅಂದರೆ ಬೇರೆ ಬೇರೆ ರಾಜರ ಕಾಲದೊಳಗೆ ಜೀರ್ಣೋದ್ಧಾರ ಆಗ್ಯಾವ್ರಿ. ಇದು ಆಲದ ಮರ ಆಗಿಂದ ಕಾಣೋದು ಭಾಳ ದೊಡ್ಡದು. ಹಳೆ ಆಲದ ಮರ ಈ ಟೊಂಗೆಗಳನ್ನ ಕಡ್ದಾರ. ಓಕೆ, ನಾನು ಹೇಳಿದಲ್ಲ ನಿಮಗೆ, ಚಾಲುಕ್ಯರ ಕಾಲದೊಳಗೆ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನಗಳು 5: ಕುಮಾರರಾಮೇಶ್ವರ, ರಾಮೇಶ್ವರ, ಕಲ್ಮೇಶ್ವರ ಮತ್ತು ಜಂಬುಕೇಶ್ವರ ಮತ್ತು ಇದೊಂದು ದೇವಸ್ಥಾನ. ಅದರಲ್ಲಿ ಅಗ್ರಗಣ್ಯ ದೇವಸ್ಥಾನ ರಾಮೇಶ್ವರ ದೇವಸ್ಥಾನ. ಲಕ್ಷಾಂತರ ಭಕ್ತರ ಒಂದು ಆರಾಧ್ಯ ಸ್ಥಾನದಿದೆ. ಓಕೆ, ಇದು ದತ್ತ ಮಂದಿರ. ಬನ್ನಿ.
ಬರೋಬ್ಬರ ಅವನೇ ಕುಂತಾನೆ. ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನ ಇದೆ, ಅಂದ್ರೆ ತ್ರಿಪುರ ನರಸಿಂಹ ಸಮೇತ. ಓಕೆ. ಮತ್ತು ಹಳೆಯ ದೇವಸ್ಥಾನ. ಹ್ಞೂ ಹ್ಞೂ ಗುರುದೇವ ದತ್ತ ಗುರುದೇವ ದತ್ತ ಗುರುದೇವ ದತ್ತ ಗುರುದೇವ. ಇದು ಕೂಡ ಇತ್ತೀಚೆಗೆ ಸ್ಥಾಪನೆ ಆಗಿರೋದು ಕಾಣ್ತದೆ ಸರ್ ಇದು. ಇದು ದೇವಸ್ಥಾನ ಹಳೇದ್ರಿ. ಹಾಂ ರೀ. ರಾಜರ ಕಾಲದ ದೇವಸ್ಥಾನ ಇದು. ಇದು ಮಾತ್ರ ರಾಜರ ಕಾಲದ ದೇವಸ್ಥಾನ. ಅದು ರಾಮೇಶ್ವರ ಏನಿತ್ತು ಲಿಂಗ ನೋಡಿದ್ರಿ. ಅವ್ರಿ ಇವೇನು ಇರದೇ ಇರಕ್ಕಂತ ಪೂರ್ವದಲ್ಲಿ ಇದ್ದಿದ್ದು ಅದೇ ರೀ. ಓಕೆ. ಅದು ಆದ್ಮೇಲೆ ಇವು ಆಯಾ ರಾಜರ ಆಡಳಿತ ಕಾಲದಲ್ಲಿ ಕೆಲವೊಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ ಬಂದು ಇಲ್ಲಿ ದೊಡ್ಡ ದೇವಸ್ಥಾನಗಳ ಒಂದು ಸಮೂಹ ನಿರ್ಮಾಣ ಆಗಿದೆ ಅನ್ನೋದಾತ್ರಿ. ಇಲ್ಲಿ ತ್ರಿಪುರ ಸುಂದರಿ ಅಮ್ಮನವ್ರದ್ದು ಮೂರ್ತಿ ಇದೆ. ಬೇರೆ ಕಡೆ ಇತ್ತು, ಈಗ ಇಲ್ಲಿ ತಂದು ಸ್ಥಾಪನೆ ಇಟ್ಟಿರೋದನ್ರಿ. ಓಕೆ. ಹಳೆ ಕಾಲದ ಮೂರ್ತಿ ರೀ ಅದು. ಮತ್ತೆ ಹೇಳ್ಬಿಡಿ ಸರ್. ಮತ್ತೇನಿದೆ ಇಲ್ಲಿ ನೋಡಲಿಕ್ಕೆ? ಇಲ್ಲಿ ಹನುಮಾನ್ ದೇವಸ್ಥಾನ ಒಂದಿದೆ ರೀ. ಹಾಂ ಸರ್. ಆದರೆ ಈ ಕಟ್ಟಡವನ್ನು ದಾಟಿ ಹೊರಗಡೆ ಹೋಗಬೇಕು. ಹೊರಗಡೆ ಹೋದರೆ ಅದಕ್ಕೆ ನಾವೆಲ್ಲ ಸಣ್ಣದ ನಾವೆಲ್ಲ ಬಯಲು ನಮ್ಮಪ್ಪ ಅಂತಿದ್ದೀವಿ. ಓಕೆ. ಈಗ ಅದಕ್ಕೆ ಶಕ್ತಿ ಹನುಮಾನ್ ದೇವಸ್ಥಾನ ಅಂತೇಳಿ ನಾಮಕರಣ ಮಾಡಿದ್ದಾರೆ. ವಿಶೇಷವಾಗಿ ದೇವಸ್ಥಾನ ಇದ್ರ ಮುಂದೆ ದೀಪವನ್ನು ಪ್ರಜ್ವಲಿಸೋದಕ್ಕೆ ಕಂಬಗಳನ್ನು ನೋಡಿದ್ರಿ ನೀವು. ದೀಪ ಕಂಬ ಅದು ಮುಂದೆ ಇದೆ ರೀ. ಅಲ್ಲಿದೆ ಸರ್, ಮೇಲೆ ಮುಂದಿದೆ ರೀ. ಆದರೆ ಇಲ್ಲಿಂದ ಹೋಗೋದಕ್ಕೆ ಹನುಮಾನ್ ದೇವಸ್ಥಾನ ಹೋಗಿ ದಾರಿ ಇತ್ತು. ಈಗ ಅದು ಶೈಕ್ಷಣಿಕ ಕೇಂದ್ರ ಒಂದು ಮಾಡ್ಕೊಂಡಾರೆ ಅಲ್ಲಿ. ಹೀಗಾಗಿ ಇಲ್ಲಿ ಹೋಗೋದಕ್ಕೆ ದಾರಿ ಇಲ್ಲ. ಸದ್ಯಕ್ಕೆ ಈಗ ರಾಮೇಶ್ವರ ಬೆಟ್ಟದಲ್ಲಿರುವಂಥದ್ದು ರಾಮೇಶ್ವರ ಮಂದಿರ, ಲಿಂಗ, ಅಮ್ಮನವರ ದೇವಸ್ಥಾನ, ದತ್ತಾತ್ರೇಯ ಸ್ವಾಮಿಯವರ ದೇವಸ್ಥಾನ, ಆಮೇಲೆ ತ್ರಿಪುರ ಸುಂದರಿ ಅಮ್ಮನವ್ರದ್ದು ಗಣಪತಿ. ಓಕೆ. ಇದಿಷ್ಟು ಸದ್ಯಕ್ಕಿರುವಂಥದ್ದು ರಾಮೇಶ್ವರ ಕ್ಷೇತ್ರದಲ್ಲಿರುವಂಥದ್ದು ಪ್ರಮುಖ ಆಕರ್ಷಣೆ ಹೊಂಡದಲ್ಲಿ ನೋಡ್ರಿ ಆಮೆಗಳು ನೋಡ್ಬೋದು. ಹ್ಯಾಂಗೆ ಕೂತ ನೋಡ್ರಿ ಬಿಸಿಲಿಗೆ. ಆಮೆಗಳು ಎಷ್ಟು ಹೊರಗೆ ಬಂದ ನೋಡ್ರಿ ಬಿಸಿಲಿಗೆ. ಇಲ್ಲಿದೆ ನೋಡ್ರಿ. ಒಂದು ಈಟು ಮುಂದೊಳಗೆ ಹೋಗ್ತಾರೆ. ಸೂಪರ್. ಸ್ನೇಹಿತರೆ, ಒಟ್ಟಾರೆ ಜಮಖಂಡಿ ನಗರ ವಿಶೇಷವಾದಂತಹ ಸ್ಥಳಗಳನ್ನು ಹೊಂದಿರುವುದು ಅಷ್ಟೇ ಅಲ್ಲದೆ ಸಾಕಷ್ಟು ಇತಿಹಾಸವನ್ನು ತನ್ನಲ್ಲಿ ಹುದುಗಿಸಿಕೊಂಡಿದೆ ಎನ್ನುವುದಕ್ಕೆ ಮತ್ತೊಂದು ಸಾಕ್ಷಿ ಈ ರಾಮೇಶ್ವರ ದೇವಸ್ಥಾನ. ರಾಮಾಯಣದ ಕಾಲದಲ್ಲಿ ಶ್ರೀರಾಮರು, ಸೀತಾಮಾತೆ ಹಾಗೂ ಲಕ್ಷ್ಮಣರು ಬಂದು ಹೋಗಿದ್ರು ಎನ್ನುವುದು ಸಂಶೋಧನೆಯ ಪ್ರಕಾರ ದೃಢಪಟ್ಟಿದ್ದು, ಅದಕ್ಕೆ ಸಾಕ್ಷಿಯಾಗಿ ಪಾದುಕೆಗಳನ್ನು ಅಲ್ಲಿ ಸ್ಥಾಪಿಸಲಾಗಿದೆ. ಈ ಎಲ್ಲದರ ಬಗ್ಗೆ ನಮಗೆ ಸ್ಥಳೀಯ ಪ್ರಮುಖರಾದಂತಹ ಪ್ರದೀಪ್ ಮೆಟಗುಡ್ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ನಾವು ಧನ್ಯವಾದ ಅರ್ಪಿಸ್ತೀವಿ. ಸರ್, ತುಂಬ ಧನ್ಯವಾದ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಮಾಹಿತಿಗಾಗಿ. ಧನ್ಯವಾದ ಸರ್. ಸ್ನೇಹಿತರೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೀವು ನಿಮ್ಮ ನೆಚ್ಚಿನ ಮೀಡಿಯಾ ಮೈಂಡ್ಸ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.